ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸ್ನೇಹಿತರೆ ನಾನು ಫುಲ್ ಹ್ಯಾಪಿ ಮೂಡಲ್ಲಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಟೈಮ್ 12:30. ಲೇಟಾಗಿ ಶುರು ಮಾಡ್ತಾ ಇದ್ದೀನಿ, ಯಾಕಂದರೆ ಮನೆ ಕೆಲಸಗಳಿತ್ತು, ಮ್ಯಾಟ್ಗಳೆಲ್ಲ ತೊಳೆಯೋದಿತ್ತು. ನಾನು ಕೆಲವೊಂದನ್ನು ಮಷಿನ್ಗೆ ಹಾಕಿದ್ರೆ ಕೆಲವೊಂದನ್ನು ಹ್ಯಾಂಡ್ ವಾಶ್ ಮಾಡೋದು. ನೀವು ಕೇಳ್ಬೋದು, ಯಾಕೆ ಹ್ಯಾಂಡ್ ವಾಶ್ ಯಾಕೆ ಮಾಡ್ತೀರಾ? ಮ್ಯಾಟ್ಗಳನ್ನ ಮಷಿನ್ಗೂ ಹಾಕ್ತೀರಾ, ಹ್ಯಾಂಡ್ ವಾಶ್ ಮಾಡ್ತೀರಾ ಯಾಕೆ ಅಂತ. ಈಗ ಈ ಕೆಲವೊಂದು ಮ್ಯಾಟ್ಗಳಿಗೆ ರಬ್ಬರ್ ಕೋಟ್ ಇರುತ್ತಲ್ಲ ಕೆಳಗಡೆ, ಲೈಕ್ ಆ್ಯಂಟಿ ಸ್ಕಿಡ್ ಅಂತ ಹೇಳಿಬಿಟ್ಟು ಆ ಥರದ್ದು ನಾನು ಬಾತ್ರೂಮ್ ಹತ್ರ ಎಸ್ಪೆಷಲಿ ಆ್ಯಂಡ್ ಎಂಟ್ರೆನ್ಸಲ್ಲಿ ಹಾಕಿದ್ದೀನಿ. ಅದು ಮಷಿನ್ಗೆ ಹಾಕಿದ್ರೆ ಆ ರಬ್ಬರ್ ಏನಿರುತ್ತೋ ಅದು ಉದ್ರಬಿಟ್ಟು ಆ ಮಷೀನಲ್ಲೇ ಕ್ಲಾಡ್ ಆಗಿಬಿಟ್ಟು ನೀರು ಹೊರಗಡೆ ಬರದೆ ತುಂಬ ತೊಂದರೆ ಆಗಿದೆ. ಎಸ್ಪೆಷಲಿ ನಾನು ಯಾವುದೋ ಒಂದು ಹಬ್ಬದ ದಿನ ವಾಶ್ ಮಾಡೋಣ ಅಂದ್ಬಿಟ್ಟು ಬೆಳಿಗ್ಗೆನೇ ವಾಶ್ಗೆ ಹಾಕ್ಬಿಟ್ಟೆ, ಆಯಿತಾ. ಆ ರಬ್ಬರ್ ಪುಡಿ ಎಲ್ಲನೂ ಆಗಿಬಿಟ್ಟು ಅಲ್ಲೆಲ್ಲ ಸಿಗಾಕೊಂಡು ನೀರು ಹೊರಗಡೆ ಬರದೆ ಎಷ್ಟು ಪ್ರಾಬ್ಲಮ್ ಆಯಿತು ಗೊತ್ತಾ ಸ್ನೇಹಿತರೆ. ಅವತ್ತಿನ ದಿನ ಡಿಸೈಡ್ ಮಾಡಿದೆ, ಇನ್ನು ನಾನು ಈ ಥರದ್ದೆಲ್ಲ ನಾನು ಮಷಿನ್ಗೆ ಹಾಕೋದಿಲ್ಲ ಅಂತ. ಸೊ ಅಂಥದ್ದು ನಾನು ಹ್ಯಾಂಡ್ ವಾಶ್ ಮಾಡ್ತೀನಿ. ಬಾಕಿದು ಕಾಟನ್ದು ಇರುತ್ತಲ್ವಾ, ಅದೆಲ್ಲ ಏನೂ ಆಗೋದಿಲ್ಲ, ಅದನ್ನು ಮಷಿನ್ಗೆ ಹಾಕ್ತೀನಿ. ಆ್ಯಂಟಿ ಸ್ಕಿಡ್ನ ತೊಗೊಳ್ಳದೇ ಇರೋದಕ್ಕೂ ಆಗೋದಿಲ್ಲ, ಯಾಕಂದರೆ ಎಂಟ್ರೆನ್ಸಲ್ಲಿ ಮನೆ ಒಳಗಡೆ ಕಾಲು ಇಟ್ಟ ತಕ್ಷಣ ಜಾರ್ಬಿಡುತ್ತಿಲ್ಲ ಅಂದರೆ. ಸೊ ಅದಾಯಿತಾ. ಬಾತ್ರೂಮಿಂದನೂ ಅಷ್ಟೇ, ಕಾಲು ಒದ್ದೇ ಇರುತ್ತೆ, ಒರೆಸೋದಕ್ಕೆ ಅಂದ್ಬಿಟ್ಟು ಇಡ್ತೀವಿ, ಜಾರುತ್ತೆ. ಹಾಗಾಗಿ ನಾನು ಎಲ್ಲ ಕಡೆಯೂ ಆ್ಯಂಟಿ ಸ್ಕಿಡ್ಡು ಇಲ್ಲ ಬಾಲ್ಕನಿ ಎಂಟ್ರೆನ್ಸಲ್ಲಿ ಮಾತ್ರ ನಾರ್ಮಲ್ ಕಾಟನ್ದು ಹಾಕಿರ್ತೀನಿ. ಸೊ ಅದನ್ನು ಮಾತ್ರ ವಾಶ್ಗೆ ಹಾಕಿದ್ದೆ. ಸೊ ಅದೆಲ್ಲ ಮಾಡಿ ಒಂದೊಂದೇ ಎಲ್ಲ ಕಡೆದೂ ಮ್ಯಾಟ್ ಒಟ್ಟಿಗೆ ವಾಶ್ ಮಾಡಿಬಿಟ್ಟಿದ್ದೀನಿ. ಅದನ್ನು ನಾನು ವಾಶ್ ಮಾಡಿ ಎಲ್ಲನೂ ಹಾಕೋ ತನಕ ಲೇಟ್ ಆಯಿತು. ತಿಂಡಿ ಮಾಡಿ ಈಗ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಇವತ್ತಿನ ಮೊದಲನೇ ಟಾಸ್ಕ್ ಏನೋ ಗೊತ್ತಾ, ಡ್ರೆಸ್ಗಳನ್ನ ತರಿಸಿದ್ದೆ ಅಂತ ನಾನು ಹೋದ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡಿದ್ದೆ. ಅದು ಎಲ್ಲನೂ ಬಂದಿದೆ. ಈಗ ಬಂದಾಗಲಿಂದ ನಾನು ಟ್ರೈ ಮಾಡಿಲ್ಲ ಇನ್ನು, ಬಿಕಾಸ್ ನಾನು ಡ್ರೆಸ್ಗಳನ್ನ ಟ್ರೈ ಮಾಡೋದು ಸ್ಪೆಸಿಫಿಕ್ ಡೇ, ಎವ್ರಿ ಡೇ ಎನಿ ಟೈಮ್ ಆ ಥರ ನಾನು ಟ್ರೈ ಮಾಡೋದಿಲ್ಲ. ಸೊ ಇವತ್ತು ಅದನ್ನೆಲ್ಲ ಟ್ರೈ ಮಾಡಬೇಕು. ನಾನು ಸ್ಕೂಲ್ಗೆ ಹೋಗಿದ್ದಾಳೆ, ಅವಳಿಗೆ ಟೆಸ್ಟ್ ನಡೀತಾ ಇದೆ, ಅದಕ್ಕೆ ಅವಳು ಬಂದ ಮೇಲೆ ಅವಳು ಡ್ರೆಸ್ಗಳನ್ನ ಟ್ರೈ ಮಾಡ್ತಾಳೆ. ರಾಜೇಶಕ್ಕೆ ತರಿಸಿದ್ದು ಅವ್ರಿಗೆ ಟ್ರೈ ಮಾಡಿ ಅಂದೆ, ಅವರು ಆಮೇಲೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಬನ್ನಿ ಈಗ ನನ್ನ ಡ್ರೆಸ್ಗಳನ್ನ ಟ್ರೈ ಮಾಡೋಣ. ಸೊ ಇಷ್ಟು ನಾನು ತರಿಸಿರೋ ಅಂಥ ಬಟ್ಟೆಗಳು. ಇದು ನಾನು ಯಾಕಪ್ಪ ಈಗ ಅರ್ಜೆಂಟಾಗಿ ತರಿಸ್ದೆ ಅಂದರೆ, ಯೂಶ್ವಲಿ ನಾನು ನ್ಯೂ ಇಯರ್ಗೆ ಹೊಸ ಬಟ್ಟೆ ಪ್ರಿಫರ್ ಮಾಡ್ತೀನಿ. ಅವತ್ತಿನ ದಿನ ರಾಜೇಶ್ ಏನು ಫಾಲೋ ಮಾಡಲ್ಲ ಅದನ್ನು, ಬಟ್ ನನಗೆ ಅದು ಏನೋ ಒಂದು, ನಾನು ಫಸ್ಟ್ ಸಾನುಗೂ ಅದೇ ಥರ ಮಾಡಿಸ್ತೀನಿ. ಹಾಗಾಗಿ ಅರ್ಜೆಂಟ್ಗೆ ಒಂದೊಂದು ಪೇರ್ ತರಿಸಿದ್ದೀನಿ. ಆ್ಯಂಡ್ ನನಗೆ ಯಾವಾಗ ಏನು ಇಷ್ಟ ಆಗುತ್ತೋ ಅದನ್ನು ತೊಗೊಂಡು ಇಟ್ಕೊಂಡಿರ್ತೀನಿ. ನೆಕ್ಸ್ಟ್ ಯಾವಾಗಲಾದರೂ ಹಬ್ಬಗಳಲ್ಲಿ ಅದನ್ನೇ ಯೂಸ್ ಮಾಡ್ತೀನಿ. ಹಬ್ಬಕ್ಕೂ ತೊಗೊಳ್ತೀನಿ, ಈಗಲೂ ತೊಗೊಳ್ತೀನಿ ಅನ್ನೋ ಥರ ಏನೂ ಇಲ್ಲ. ಹಾಗಾಗಿ ಲಾಸ್ಟಲ್ಲಿರೋದು ರಾಜೇಶ್ ಅವರ ಪ್ಯಾಂಟ್, ಕಾರ್ಗೋ ಪ್ಯಾಂಟ್ ತರಿಸಿದ್ದೀನಿ. ಜೀನ್ಸ್ ತೊಗೊಂಡಿದ್ರಲ್ವಾ, ಸೊ ಕಾರ್ಗೋ, ಅದ್ರ ಮೇಲ್ಗಡೆ ಇರೋದು ನನ್ನದು, ಅದ್ರ ಮೇಲ್ಗಡೆ ಜೀನ್ಸ್ ಸಾನುಗೆ, ಅದ್ರದ್ದು ಮೇಲೆ ಇರೋವಂಥ 2 ಟಾಪು ಸಾನುದೇ, ಅದ್ರ ಮೇಲ್ಗಡೆ ಒಂದು ಡ್ರೆಸ್ ಇದೆಯಲ್ಲ ಅದು ನಂದು. ಫಸ್ಟ್ ಡ್ರೆಸ್ಸು ಆರೆಂಜ್ ಕಲರ್ ಇದೆ. ನಾನು ರೀಸೆಂಟಾಗಿ ನಿಮಗೆ ಒಂದು ಆರೆಂಜ್ ಕಲರ್ ತೋರಿಸಿದ್ದೆ, ಅದು ನಾನು ಮಿಂತ್ರಲ್ಲಿ ತೊಗೊಂಡಿದ್ದು. ಇದು ಕೂಡ ಮಿಂತ್ರಲ್ಲೇ. ಆರೆಂಜ್ ಇದ್ದರೂ ಕೂಡ ಯಾಕೆ ಇದನ್ನು ತರಿಸಿದೆ ಅಂದರೆ, ನಾನು ಸ್ವಲ್ಪ ಸ್ಟೈಲ್ ಎಕ್ಸ್ಚೇಂಜ್ ಮಾಡ್ತೀನಿ. ಮಿಂತ್ರಲ್ಲಿ ಒಂದು ಹೊಸ ಆಪ್ಷನ್ ಇದೆ, ಜಸ್ಟ್ ಸೈಜ್ ಎಕ್ಸ್ಚೇಂಜ್ ಅಲ್ಲ. ನಮಗೆ ಒಂದು ಡ್ರೆಸ್ ಇಷ್ಟ ಆಗಲಿಲ್ಲ ಅಂದರೆ ಅದನ್ನು ರಿಟರ್ನ್ ಕೊಟ್ಬಿಟ್ಟು ಬೇರೆ ಡ್ರೆಸ್ಸನ್ನು ತೊಗೊಳ್ಬೋದು, ಅದೇ ಪ್ರೈಸಲ್ಲಿ ಅಥವಾ ಸ್ವಲ್ಪ ಜಾಸ್ತಿ ಪೇ ಮಾಡಿಬಿಟ್ಟು. ಆ ರೀತಿಯಲ್ಲಿ ನಾನು ಅದನ್ನು ವಾಪಸ್ ಕೊಟ್ಬಿಟ್ಟು ಇದನ್ನು ತರಿಸ್ದೆ. ಸೊ ಇದು ನೋಡ್ಬೋದು ನೀವು, ಇಲ್ಲೆಲ್ಲನೂ ಎಂಬ್ರಾಯ್ಡ್ರಿ ವರ್ಕ್ ಇದೆ, ವೇಲ್ ಕೂಡ ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು. ಅದ್ರ ವೇಲು ಒಂಥರ ಕಾಟನ್ ಥರ ಇತ್ತು, ನನಗೆ ವೇಲ್ ಇಷ್ಟ ಆಗಲಿಲ್ಲ. ಸೆಕೆಂಡು ಅದು ಫಿಟ್ಟಿಂಗು ಪ್ರಾಪರ್ ಇರಲಿಲ್ಲ. ಇದು ನೋಡಿ, ಲಾರ್ಜ್ ತೊಗೊಂಡಿದ್ದೀನಿ, ಇದು ಸರಿ ಇದೆ ನನಗೆ, ನಾನು ಇಷ್ಟು ಲೂಸ್ ಹಾಕ್ತೀನಿ. ಅದರಲ್ಲಿ ಏನಾಗಿತ್ತು, ಶೋಲ್ಡರ್ ಡ್ರಾಪ್ ಆಗ್ತಾಯಿತ್ತು. ಶೋಲ್ಡರ್ ಡ್ರಾಪ್ ಆದರೆ ಸ್ಲೀವ್ಸ್ ತೆಗೆದು ಶೋಲ್ಡರ್ ಕಟ್ ಮಾಡಿ ಮತ್ತೆ ಹೊಲಿಯೋದು ತುಂಬ ಕಷ್ಟ, ಫಿನಿಶಿಂಗ್ ಹಾಳಾಗುತ್ತೆ ಅಂದ್ಬಿಟ್ಟು ನಾನು ಅದನ್ನು ಕೊಟ್ಬಿಟ್ಟು ಇದನ್ನು ತರಿಸ್ದೆ. ಅದರ ಪ್ಯಾಂಟ್ ನನಗೆ ಸರಿ ಇತ್ತು, ಟಾಪ್ ಲೂಸ್ ಇತ್ತಾ. ಇದರದ್ದು ಪ್ಯಾಂಟ್ ನನಗೆ ಟೈಟ್ ಇದೆ, ವೇಸ್ಟ್ ಏನೇ ಚಿಕ್ಕದಿದೆ. ಸೊ ಟಾಪ್ ನನಗೆ ಇಷ್ಟ ಆಯಿತು, ಇದು ಇಷ್ಟ ಆಯಿತು. ನೋಡಿ ಹೀಗಿದೆ. ಇದರ ಲಿಂಕ್ ನಾನು ಟ್ಯಾಗ್ ಮಾಡಿರ್ತೀನಿ ನನ್ನ ವಿಡಿಯೋಲಿ, ಡಿಸ್ಕ್ರಿಪ್ಷನ್ ಇರುತ್ತಲ್ವ, ಮೋರ್ ಅಂತ ಬರ್ತದೆ, ನಾನು ಟೈಟಲ್ ಹಾಕಿರ್ತೀನಿ. ಅಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇದರದ್ದು ಲಿಂಕು ಸಿಗುತ್ತೆ. ಚೆನ್ನಾಗಿದೆ, ಒಂಥರ
ಎಲ್ಲಾದರೂ ಸಣ್ಣ ಪುಟ್ಟ ಫಂಕ್ಷನ್ಗೆ ಅಂದರೆ ಹಬ್ಬಗಳಲ್ಲೂ ಕೂಡ ಹಾಕ್ಬೋದು, ಬಿಕಾಸ್ ಇಟ್ ಹ್ಯಾಸ್ ಗೋಲ್ಡನ್ ಟಚ್. ಸೊ ಲೆಟ್ಸ್ ಚೇಂಜ್. ಸೊ ನೆಕ್ಸ್ಟ್ ಇದು ಕಾರ್ಡ್ ಸೆಟ್. ಇದು ಮಟೀರಿಯಲ್ ಬಂದು ಪಾಲಿಸ್ಟರ್ ಟಿ ಶರ್ಟ್ ಮಟೀರಿಯಲ್ ಬರುತ್ತೆ ಅಂದ್ಕೊಂಡಿದ್ದೆ. ಇದನ್ನ ನಿಟ್ ಅಂತ ಹೇಳ್ತಾರಂತೆ, KNIT ಮಟೀರಿಯಲ್. ಅಲ್ಲಿ ಬರ್ದಿದ್ದು ಮೆನ್ಷನ್ ಮಾಡಿದ್ದು ಗೊತ್ತಿಲ್ಲ, ಬಟ್ ಇದು ವಿಂಟರಲ್ಲಿ ಚೆನ್ನಾಗಿರುತ್ತೆ, ಸಮ್ಮರಲ್ಲಿ ಸ್ವಲ್ಪ ಶಕೆ ಅಂತ ಅನಿಸುತ್ತೆ. ಆ್ಯಂಡ್ ಮೇಲ್ಗಡೆದು ಎಷ್ಟು ಲೂಸ್ ಇದೆ ನೋಡಿ, ಅಂದರೆ ಇದು ಏನಂತಾರೆ ಓವರ್ ಸೈಜ್ ಟೀ ಅಂತಾರಲ್ವಾ, ಓವರ್ ಸೈಜ್ ಟೀ ಶರ್ಟ್ ಆ ಥರ ಇದು. ಇಲ್ಲಿ ಶೋಲ್ಡರ್ ಕೂಡ ಇಲ್ಲಿ ತನಕ ಡ್ರಾಪ್ ಇದೆ ನೋಡಿ, ಓವರ್ ಸೈಜ್ ಟೀ. ಮುಂದಗಡೆ ಹೈ ಇದೆ, ಹಿಂದಗಡೆ ಲೋ ಇದೆ. ಪ್ಯಾಂಟ್ ಫಿಟ್ಟಿಂಗ್ ಪ್ರಾಪರಾಗಿ ಕುತ್ಕೊಂಡಿದೆ. ನಾನು ಹೇಳಿದೆ ಅಲ್ವಾ, ಇದು ಎಕ್ಸೆಲ್ ತೊಗೊಂಡಿದ್ದೀನಿ ನಾನು, ಲೂಸ್ ಅಂತ ಅನ್ನಿಸ್ತಾ ಇದೆ ಅಂತ. ಪ್ಯಾಂಟ್ ಪ್ರಾಪರ್ ಇದೆ, ಇದು ಲೂಸ್ ಅಂದರೆ ಇಟ್ಸ್ ಓವರ್ ಸೈಜ್ ಟೀ ಅಂತ ಹೇಳ್ಬಿಟ್ಟು. ನೈಟ್ ಡ್ರೆಸ್ ಥರನೂ ಯೂಸ್ ಮಾಡ್ಬೋದು, ಕಾರ್ಡ್ ಸೆಟ್ ಥರನೂ ಯೂಸ್ ಮಾಡ್ಬೋದು. ಇಟ್ ಡಿಪೆಂಡ್ಸ್ ನಾವು ಇದನ್ನು ಹೇಗೆ ಕ್ಯಾರಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಸೊ ದಿಸ್ ಈಸ್ ಕೀಪ್ ಫಾರ್ ಮೀ. ಇದನ್ನು ರಿಟರ್ನು ಮಾಡಲ್ಲ, ಎಕ್ಸ್ಚೇಂಜು ಮಾಡೋದಿಲ್ಲ. ಇದನ್ನು ಇಟ್ಕೊಳ್ತೀನಿ, ಆ ಡ್ರೆಸ್ ಮಾತ್ರನೇ ಎಕ್ಸ್ಚೇಂಜ್ ಮಾಡ್ತೀನಿ, ಸೈಜ್ ಎಕ್ಸ್ಚೇಂಜ್ ಮಾಡ್ತೀನಿ. ಕಿಚನ್ಗೆ ಬಂದಿದ್ದೀನಿ, ಅಡುಗೆ ಶುರು ಮಾಡ್ತಾ ಇದ್ದೀನಿ. ಇವತ್ತು ಕ್ಲಸ್ಟರ್ ಬೀನ್ ಮಾಡೋಣ ಗೊಜ್ಜು ಅಂತ ಹೇಳ್ಬಿಟ್ಟು. ಒಂದ್ಸಾರಿ ನ್ಯೂಸ್ ಬಂದಿತ್ತು ಗೊತ್ತಾ, ಒಂದು ಫ್ಯಾಮಿಲಿ 2 ಪುಟ್ಟ ಮಕ್ಕಳು, ಗಂಡ ಅನ್ಸುತ್ತೆ, ಹೆಂಡತಿ ಇಲ್ವೋ ಗೊತ್ತಿಲ್ಲ, 3 ಜನನು ಸತ್ತೋಗಿದಾರಂತೆ. ಜಸ್ಟ್ ಲೈಕ್ ಫುಡ್ ಪಾಯ್ಸನ್ ಆಗಿಬಿಟ್ಟು. ಇದನ್ನು ರಾತ್ರಿ ತಿನ್ಕೊಂಡು ಮಲಗಿದ್ದಾರೆ, ಅವ್ರಿಗೆ ಫುಡ್ ಪಾಯ್ಸನ್ ಆಗಿ ಸತ್ತೋಗಿದ್ದಾರೆ ಅಂತ ಕೇಳಿದೆ. ರಾಜೇಶ್ಗೆ ಈ ಥರ ಅಂತ್ರಿ ಅಂದಿದ್ದಕ್ಕೆ, ಈಗ ಏನೋ ಬೇರೆ ರೀಸನ್ ಇರುತ್ತೆ ಬಿಡು, ಅದೆಲ್ಲ ಏನೂ ಇರೋದಿಲ್ಲ. ಯಾಕಂದರೆ ತರಕಾರಿಗೆ ಎಲ್ಲರೂ ಕೆಮಿಕಲ್ ಅಂತೂ ಹಾಕ್ತಾರೆ, ಗೊಬ್ಬರ ಅಂತ ಹೇಳಿಬಿಟ್ಟು. ಅದನ್ನು ಈಗ ನಾನು ಸ್ವಲ್ಪ ಉಪ್ಪು ಹಾಕಿ ನೆನೆಸಿ ಇಟ್ಟಿದ್ದೀನಿ. ಕೆಲವೊಂದು ತರಕಾರಿಗಳನ್ನ ನಾವು ನೀರಲ್ಲಿ ನೆನೆಸೋ ಹಾಗೆ ಇಲ್ಲ, ಲೈಕ್ ಬೆಂಡೆಕಾಯಿ ಆಗಿರ್ಬೋದು, ಮೆಣಸಿನ್ಕಾಯಿ ಆಗಿರ್ಬೋದು. ನೀರಲ್ಲಿ ಅದನ್ನು ನೆನೆಸಿದ್ರೆ ನೀರು ಹೀರ್ಕೊಂಡು ತುಂಬ ಬೇಗ ಹಾಳಾಗುತ್ತೆ. ಆ್ಯಂಡ್ ಹುರಿಬೇಕಾದ್ರೆ ಬೆಂಡೆಕಾಯಿ ಅದರಲ್ಲಿ ನೀರು ಜಾಸ್ತಿ ಇದ್ದರೆ ತುಂಬಾ ಲೋಳೆ ಬರುತ್ತೆ. ಸೊ ಕೆಲವೊಂದನ್ನು ನಾವು ನೆನೆಸಂಗೆ ಇಲ್ಲ, ಅಂಥದ್ರಲ್ಲಿ ಕೆಮಿಕಲ್ ಹಾಕಿರೋ ಅಂಥ ಫುಡ್ ಬೇಯಿಸಿ ತಿಂದಾಗ ಅದರಿಂದ ಸಾವಾಗಿದೆ ಅಂತ ನ್ಯೂಸ್ ಬಂದಾಗ ಅದನ್ನು ನಂಬಬೇಕಾ ಬಿಡಬೇಕಾ ಗೊತ್ತೇ ಆಗೋದಿಲ್ಲ. ಸೊ ಇದನ್ನು ನನಗೆ ಮಾಡಬೇಕಾದ್ರೆ ಎಲ್ಲನೂ ಅದು ನೆನಪಾಗುತ್ತೆ. ಅದಕ್ಕೆ ಇವತ್ತು ನಾನು ಉಪ್ಪು ಹಾಕಿ ನೆನೆಸಿ ಇಟ್ಟಿದ್ದೆ, ಇವಾಗ ತೊಳೆದು ಗೊಜ್ಜು ಮಾಡ್ತಾ ಇದ್ದೀನಿ. ನನಗಿದು ಚಪಾತಿ ಜೊತೆ ತುಂಬ ಇಷ್ಟ ಆಗುತ್ತೆ. ಪಲ್ಯ ಮಾಡ್ತಾರೆ, ಬಟ್ ನಾನು ಸಾಂಬಾರು ಪುಡಿ ಹಾಕ್ಬಿಟ್ಟು ಗೊಜ್ಜು ಮಾಡ್ತೀನಿ. ಯಾವುದೇ ತರಕಾರಿ ತಗೊಳ್ಳಿ, ಎಲ್ಲ ತರಕಾರಿಯಲ್ಲೂ ಒಂದಲ್ಲ ಒಂದು ಬೆನಿಫಿಟ್ ಅಂತೂ ಇದ್ದೇ ಇರುತ್ತೆ. ಅದಕ್ಕೆ ಡಾಕ್ಟ್ರ್ ಹೇಳೋದು, ನಮ್ಮ ಊಟದಲ್ಲಿ ಆದಷ್ಟು ತರಕಾರಿಗಳು ಹೆಚ್ಚಿಗೆ ಇರಲಿ ಅಂತ. ನೀವು ಡಯಟಿಷಿಯನ್ ಹತ್ರ ಹೋಗಿ, ಅವರು ಎಲ್ಲಾನು ಇರಬೇಕು, ಲೈಕ್ ಫೈಬರು ಇರಬೇಕು, ಪ್ರೋಟೀನು ಇರಬೇಕು, ಕಾರ್ಬ್ಸು ಇರಬೇಕು. ಕಾರ್ಬ್ಸ್ಗೆ ರೈಸ್, ಪ್ರೋಟೀನ್ಗೆ ದಾಲ್ ಇರಬೇಕು, ಆ್ಯಂಡ್ ವಿಟಮಿನ್ಸ್ಗೆ, ಫೈಬರ್ಗೆ ತರಕಾರಿ ಅಥವಾ ಸೊಪ್ಪು ಇರಬೇಕು. ಸೊ ಇದು ಚವಳಿಕಾಯಿ ಅಂತಾರೆ, ಗೋರಿಕಾಯಿ ಅಂತ ಹೇಳ್ತಾರೆ. ಇದರಲ್ಲಿ ಏನೆಲ್ಲ ವಿಟಮಿನ್ಸ್ ಇದೆ ಅಂದರೆ ವಿಟಮಿನ್ A, C, K ಇದೆ, ಮತ್ತು ಫಾಲಿಕ್ ಆ್ಯಸಿಡ್ ಕೂಡ ಇದೆಯಂತೆ. ಲೈಕ್ ಪ್ರೆಗ್ನೆನ್ಸಿಯಲ್ಲಿ ನಮಗೆ ಫಾಲಿಕ್ ಆ್ಯಸಿಡ್ದೇ ಒಂದು ಟ್ಯಾಬ್ಲೆಟ್ ಕೊಡ್ತಾರೆ, ನೆನಪಿದೆಯಾ? ಸೊ ಇದರಲ್ಲಿ ಅದು ರಿಚ್ ಇದೆಯಂತೆ. ಆ್ಯಂಡ್ ಐರನ್ ರಿಚ್ ಇದೆ, ಹಾಗಾಗಿ ಅನಿಮಿಯಾ ಇರೋರಿಗೆ ತುಂಬಾ ಒಳ್ಳೆಯದು. ಹಾಗೆ ಫೈಬರ್ ರಿಚ್ ಇರೋದ್ರಿಂದ ಬ್ಲಡ್ ಶುಗರು ಸ್ಪೈಕ್ ಆಗೋದಿಲ್ಲ ತಿಂದಾಗ. ತುಂಬ ಹೊತ್ತು ಹೊಟ್ಟೆ ಹಸುವಾಗದೆ ಇರೋ ಥರ ನೋಡ್ಕೊಳ್ಳುತ್ತೆ, ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ. ಕ್ಯಾಲ್ಶಿಯಮ್ಮು ಇರೋದ್ರಿಂದ ಬೋನ್ ಹೆಲ್ತ್ಗೂ ಕೂಡ ಒಳ್ಳೆಯದು. ಸೊ ನೀವು ಯಾವುದೇ ತರಕಾರಿ ತಿನ್ನಿ ಸ್ನೇಹಿತರೆ, ಹೆಲ್ತ್ಗೆ ತುಂಬಾ ಒಳ್ಳೆಯದು. ಸೊ ಊಟದಲ್ಲಿ ತರಕಾರಿ ಅಂತೂ ಇರಲೇಬೇಕು, ಎಸ್ಪೆಷಲಿ ಮಧ್ಯಾಹ್ನ ಮತ್ತು ರಾತ್ರಿ. 2 ಆಲೂಗೆಡ್ಡೆ ಹಾಕಿದ್ದೀನಿ, 1 ಹಾಕಿದ್ರೆ ಸಾಕು. ನಾನಿದು ಮಧ್ಯಾಹ್ನನೇ ಮಾಡ್ತಾ ಇರೋ ರೀಸನ್ ಏನಂದರೆ, ಇದು ಸ್ವಲ್ಪ ಜಾಸ್ತಿ ಇದೆ, ಮಧ್ಯಾಹ್ನ ಸ್ವಲ್ಪ ನೆಂಚ್ಕೊಂಡು ತಿನ್ಬೋದಲ್ವಾ ರೈಸ್ ಜೊತೆ ಅಂತ ಹೇಳಿಬಿಟ್ಟು. ಸೊ ಮಧ್ಯಾಹ್ನ ತಿಂದಾಗ ನನಗೆ ಈ ಕಾಯಿಗಿಂತ ಆಲೂಗಡ್ಡೆ ಇಷ್ಟ ಆಗುತ್ತೆ, ಅದಕ್ಕೆ ಆಲೂಗಡ್ಡೆ ಜಾಸ್ತಿ ಹಾಕ್ತಾಯಿದ್ದೀನಿ. ರಾಜೇಶ್ ಅವರು ಈ ಕಾಯಿ ತಿಂತಾರೆ, ನಾನು ಆಲೂಗಡ್ಡೆ ತಿಂತೀನಿ.
ಅದನ್ನು ಈಗ ನಾನು ಸಿಪ್ಪೆ ತೆಗೆದ್ಬಿಟ್ಟು ನೀರು ಜೊತೆ ಬೇಯಿಸ್ಕೊಳ್ತೀನಿ. ಒಂದು ವಿಷಲ್ ಬಂದರೆ ಸಾಕಿದು. ಆಮೇಲೆ ಈ ನೀರನ್ನ ಡಿಸ್ಕಾರ್ಡ್ ಮಾಡಬೇಕು, ಯಾಕಂದರೆ ಇದು ಸ್ವಲ್ಪ ಒಂಥರ ಲೈಟ್ ಕಹಿ ಅಂತ ಅನಿಸುತ್ತೆ. ಅಲ್ಲಿ ತನಕ ನಾನು ಈರುಳ್ಳಿ ಟೊಮ್ಯಾಟೊ ಕಟ್ ಮಾಡಿ ಇಟ್ಕೊಳ್ತೀನಿ. ವಿಷಲ್ ಬಂದ ತಕ್ಷಣವೇ ನಾನಿಲ್ಲಿ ಒಗ್ಗರಣೆ ಕೊಡೋದಕ್ಕೆ ರೆಡಿ ಮಾಡಿಕೊಂಡ್ರೆ ಇದು ಒಗ್ಗರಣೆ ಆಗೋ ತನಕ ಅದು ಕುಕ್ಕರ್ ತಣ್ಣಗಾಗತ್ತೆ. ಆಮೇಲೆ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋದು. ಈ ಸರಿ ಈರುಳ್ಳಿ ಸ್ನೇಹಿತರೆ ಸ್ವಲ್ಪನೂ ಫಂಗಸ್ ಟೈಪ್ ಇರಬಾರ್ದು, ಕಪ್ಪಗಿರುತ್ತಲ್ವ ಆ ಥರ ಇರಬಾರ್ದು. ಆ ಥರ ನೋಡಿ ತರಿಸಿರೋದು. ಅದು ಹಾರ್ಮ್ಫುಲ್ ಆಗುತ್ತೆ ನಮ್ಮ ಹೆಲ್ತ್ಗೆ ಅಂತ ಹೇಳಿದ್ಮೇಲೆ ಯಾಕೆ ಸುಮ್ಮನೆ ರಿಸ್ಕ್ ಅಲ್ವಾ. ನೀವು ಸುಮಾರು ಸರಿ ಕೇಳ್ತೀರಾ ಈ ಪ್ಲೇಟ್ನ ಯಾಕೆ ನೀವು ಉಲ್ಟಾ ಇಟ್ಕೊಂಡಿದ್ದೀರಲ್ಲ ಅಂತ ಹೇಳಿಬಿಟ್ಟು. ಈಗ ನೋಡಿ ಇಲ್ಲಿ ನೀರು ಕಲೆಕ್ಟ್ ಆಗಿದೆ. ನಾನೇನಾದರೂ ಇದನ್ನು ಸೀದಾ ಇಟ್ಟಿದ್ದಿದ್ರೆ ನೀರೆಲ್ಲನೂ ಇಲ್ಲಿ ಚೆಲ್ಲಿರೋದು. ಸೊ ಈಗ ನಾನು ಏನು ಮಾಡ್ಬೋದು, ಈ ಕಲೆಕ್ಟ್ ಆಗಿರೋ ನೀರನ್ನು ಈ ಥರ ಡಿಸ್ಕಾರ್ಡ್ ಮಾಡ್ಬೋದು. ಆ್ಯಂಡ್ ಟೊಮ್ಯಾಟೊ ಕಟ್ ಮಾಡಿದಾಗ ಅದರದ್ದು ರಸ ಬಿಡುತ್ತಲ್ವ, ಅದೂ ಕಲೆಕ್ಟ್ ಆಗುತ್ತೆ. ನಾನೇನಾದರೂ ಆ ಕಡೆ ತಿರುಗಿಸಿದ್ರೆ ಎಲ್ಲನೂ ಚೆಲ್ಲತ್ತೆ. ಸೊ ಹ್ಯಾಂಡ್ಲಿಂಗ್ ನನಗೆ ಈಸಿ ಆಗುತ್ತೆ ಅಂದ್ಬಿಟ್ಟು ನಾನು ಈ ಕಡೆ ಇಟ್ಕೊಂಡಿರೋದು. ಸೀದಾ ಉಲ್ಟಾ ಆ ಥರ ಏನೂ ಇಲ್ಲ. ಇಟ್ಸ್ ಅ ಫುಲ್ ಸ್ಟೀಲ್. ನಮ್ಗೆ ಹೇಗೆ ಬೇಕೋ ಹಾಗೆ ಯೂಸ್ ಮಾಡ್ಕೊಳ್ಬೋದು. ಈರುಳ್ಳಿ, ಕರಿಬೇವು, ಸ್ವಲ್ಪ ಸಾಸಿವೆ ಹಾಕಿ ಒಗ್ಗರಣೆ ಕೊಟ್ಕೊಂಡಿದ್ದೀನಿ. ಈಗ ಟೊಮ್ಯಾಟೊ ಮ್ಯಾಶಿ ಆಗೋ ತನಕ ನಾನು ಹೀಗೇ ಕುಕ್ ಮಾಡ್ಕೊಳ್ತೀನಿ. ಉಪ್ಪು ಹಾಕಿದ್ದೀನಿ, ಸಾಂಬಾರು ಪುಡಿ ಮತ್ತು ಖಾರದ ಪುಡಿ ಸಣ್ಣ ಉರಿ ಮಾಡಿ ಮುಚ್ಚಿ ಬಿಡ್ತೀನಿ. ಮ್ಯಾಶಿ ಆದಮೇಲೆ ಇದಕ್ಕೆ ತರಕಾರಿ ಸೇರಿಸ್ಬೇಕು. ಈಗ ಫುಲ್ ಮ್ಯಾಶಿ ಆಗಿದೆ. ಆ್ಯಂಡ್ ಎಣ್ಣೆಯಲ್ಲೇ ಸಾಂಬಾರು ಪುಡಿ, ಖಾರದ ಪುಡಿ ಎಲ್ಲನೂ ಫ್ರೈ ಆಗಿರೋದ್ರಿಂದ ಜಾಸ್ತಿ ಹೊತ್ತು ಇದ್ರ ಹಸಿ ವಾಸನೆ ಹೋಗೋ ತನಕ ಬೇಯಿಸಬೇಕು ಅನ್ನೋ ಥರನೂ ಇರೋದಿಲ್ಲ. ಈಗ ಕ್ಲಸ್ಟರ್ ಬೀನ್ ಮತ್ತು ಆಲೂಗೆಡ್ಡೆ ರೌಂಡ್ ಹಾಕಿ ಬೇಯಿಸ್ಕೊಂಡಿದ್ನಲ್ಲ ಅದನ್ನು ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಜಸ್ಟ್ ಈಗ ಮಿಕ್ಸ್ ಮಾಡಿ ನೀರು ಹಾಕಿ ಒಂದು ಕುದಿ ಬರೋ ತನಕ ಇಟ್ಬಿಟ್ಟು ಆಮೇಲೆ ಆಫ್ ಮಾಡಬೇಕು. ಅದೇ ಬಿಸಿಯಲ್ಲಿ ಒಂದು 10 ನಿಮಿಷ ಹಾಗೆ ಮುಚ್ಚಿ ಬಿಡಬೇಕು. ಆಗ ತರಕಾರಿ ಎಲ್ಲ ಮಸಾಲೆ ಎಳ್ಕೊಂಡಿರುತ್ತೆ. ಕೌ ಬಾಯ್ಸಾ? ಕೌ ಗರ್ಲಾ? ಬೂಟ್ ಕಟ್ ಪ್ಯಾಂಟ್ ಅಂತ ಹೇಳೋದಕ್ಕೆ. ಆ್ಯಂಡ್ ಮೇಲ್ಗಡೆದು ಒಂಥರ ಕಫ್ತಾನ್ ಟಾಪ್ ಥರ ಲೂಸ್. ಹಾಂ, ಲೂಸ್ ಇಲ್ವಾ? ಜಾಸ್ತಿ ಇಲ್ಲ, ಅದು ಟೈಟ್. ಅದೇ ಕಫ್ತಾನ್ ಟಾಪ್ ಇದೇ ಥರ ಇರೋದು. ಪ್ಯಾಂಟ್ ಸರಿ ಹೋಗುತ್ತಾ? ಟೈಟ್ ಇದೆಯಾ? ಎಲ್ಲಾದ್ರೂ ಸರಿ ಹೋಗುತ್ತೆ, ನಿಮ್ಮದೇ ಪ್ಯಾಂಟ್ ಸರಿ ಹೋಗ್ಲಿಲ್ವಲ್ರಿ? ಅಷ್ಟೇ ರೀ, ಶಾಪ್ ವಾಲಿಕೋರ್ಗೆ ಸರಿ ಹೋಗುತ್ತೆ, ಅಪರೂಪ ಬಟ್ಟೆ ತರಿಸ್ಕೊಳ್ಳೋರ್ಗೆ ಸರಿ ಹೋಗಲ್ಲ. ತರ್ಸಿದ್ಮೇಲೆ ಈ ಥರ ಅಂತಿರಲ್ಲ, ಅದಕ್ಕೆ ನಿಮ್ಗೆ ಸರಿ ಹೋಗಲ್ಲ. ನೋಡಿ ಅವಳು ಎಲ್ಲಾನು ಎಷ್ಟು ಆಸೆ ಪಟ್ಟು ತಗೋತಾಳೆ, ಎಲ್ಲಾನು ಸೆಟ್ ಆಗುತ್ತೆ ಅವಳಿಗೆ. ಆಗ್ಲಿ ಬಿಡು. ಸೈಜ್ ಇಶ್ಯೂನು ಬರಲ್ಲ, ನಂದು ಸೈಜ್ ಇಶ್ಯೂ ಬರುತ್ತೆ. ನೀನು ತುಂಬಾ ಕ್ಲೆವರ್ ಆಗಿ ಯೋಚನೆ ಮಾಡಿ ತರಿಸಿರ್ತೀಯಲ್ಲ ಅವಳಿಗೆ. ನಿಮ್ಗೆ ಏನು ಹಂಗಂಗೆ ತರಿಸಿರ್ತೀನಿ? ಅಲ್ಲ, ನನಗೆ ಡಿಸೈನ್ ನೋಡಿರ್ತೆ, ಬಟ್ ಫಿಟ್ಟಿಂಗ್ ಪ್ರಾಬ್ಲಮ್. ನಿಂದು ಜೀನ್ಸ್ ತರ್ಸೋದಕ್ಕೂ ಆಗಲ್ಲ. ಅದಕ್ಕೆ ನಾನು ಆನ್ಲೈನ್ ಬೈ ಮಾಡೋಕ್ಕಿಲ್ಲ. ನಾನು ಜೀನ್ಸ್ ನೋಡಿದ್ದೆ ವೈಟ್ ಕಲರ್ದು, ನಮಗೊಂದು ವೈಟ್ ಬೇಕು. ಅದು ಸೈಜ್ ಆಗಲಿಲ್ಲ ಅಂದರೆ ಅಂದ್ಬಿಟ್ಟು ತರಿಸೇ ಇಲ್ಲ. ಲೂಸ್ ಆಗುತ್ತೆ ಅನ್ಕೊಂಡೆ ನೋಡಿದ ತಕ್ಷಣ. ಕರೆಕ್ಟ್ ಆಗುತ್ತೆ. ಎಕ್ಸಾಮ್ ಹೆಂಗ್ ಮಾಡಿದೆ ಟೆಸ್ಟ್? ಶಿ ಮೇ ಗೆಟ್ ಫುಲ್, ಶಿ ಮೇ ಲೂಸ್ ಇನ್ ಪ್ರಬಂಧ. ಅದು ಎಸೆ ರೈಟಿಂಗ್ ಅಲ್ವಾ ಮ್ಯಾಮ್? ಸ್ಪೆಲ್ಲಿಂಗ್ ಮಿಸ್ಟೇಕ್ ಕಟ್ ಮಾಡ್ತಾರೆ. 4 ಮಾರ್ಕ್ಸ್ಗೆ ಜನಿತಾ ಇದ್ದಾಳಲ್ಲ, ಜನಿತಾ ಮಾರ್ಕ್ಸ್ಗೆ ಎಲ್ಲ ಆನ್ಸರ್ ಕರೆಕ್ಟ್ ಬರ್ತಿದ್ದಾರೆ. 2 ಮಾರ್ಕ್ಸ್ ಕಟ್ ಮಾಡಿದ್ದಾರೆ ಮಿಸ್ಟೇಕ್ಗೆ. ಕನ್ನಡದಲ್ಲ, ಲ್ಯಾಂಗ್ವೇಜ್ ಅಲ್ಲಿ ಯಾವಾಗಲೂ ಹಂಗಿದೆ. ಇಂಪಾರ್ಟೆನ್ಸ್ ಹೋಗೋದನ್ನೇ ಗ್ರಾಮರ್ಗೆ, ಸ್ಪೆಲ್ಲಿಂಗ್ಗೆ. ನೋ, ಐ ಡೋಂಟ್ ಲೈಕ್ ಇಟ್. ಯಾ, ಆಫ್ ಕೋರ್ಸ್ ಚೆನ್ನಾಗಿದೆ. ನನಗೆ ಫಿಟ್ಟಿಂಗ್ ಸರಿ ಆಗ್ತಿಲ್ಲ. ನೀನೇ ಹಾಕೊಂಡು ನೋಡೋ. ಅವಳಂತಲ್ಲ, ಪಾಪ ಬಾಯ್ಸ್ ತಪ್ಪ ಕೊಡೋ. ನೋಡ್ತಾ ಹೆಂಗ್ ಅಡ್ಜಸ್ಟ್ ಮಾಡ್ಕೋತಾಳೆ, ಏನ್ ತರ್ಸಿದ್ರು ನೀವೇ
ಚೆನ್ನಾಗಿ ಬರಲ್ಲ ಅನ್ಕೊಂಡು ತರಿಸ್ತೀರಾ, ಅದು ಹಂಗೆ ಆಗುತ್ತೆ. ಹೌದು. ಕರಿಬೇವು ಘಮ ಘಮ ಅಂತಿದೆಯಲ್ಲ. His parents and sister went with him to the school auditorium. His parents and sister. ಏನದು? Subject. Predicate? The rest of the ಸ್ನೇಹಿತರೆ ಈಗ ರಾತ್ರಿ ಆಗಿದೆ. ಇಷ್ಟೊತ್ತು ಸ್ವೆಟರ್ ಹಾಕಿ ಕೂತಿದ್ದೆ. ಈಗ ಡ್ರೆಸ್ ಚೇಂಜ್ ಮಾಡಿ ಸ್ವೆಟರ್ ತೆಗೆದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೀನಿ. ಸ್ವಲ್ಪ ಹೊತ್ತು ಆದ ತಕ್ಷಣ ಮತ್ತೆ ಚಳಿ ಶುರುವಾಗುತ್ತೆ. ಹೀಗಿದೆ ನಮ್ಮ ಬೆಂಗಳೂರು ವೆದರ್. ಓಕೆ ಸ್ನೇಹಿತರೆ, ಇವತ್ತಿನ ವ್ಲಾಗ್ ಇದರೊಂದಿಗೆ ಎಂಡ್ ಮಾಡ್ತೀನಿ. ಸಿಗೋಣ ಮುಂದಿನ ವ್ಲಾಗ್ನೊಂದಿಗೆ. ಅಂಟಿಲ್ ದೆನ್ ಪ್ಲೀಸ್ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಬಟನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಇಟ್ ಮೋಟಿವೇಟ್ಸ್ ಮೀ ಅ ಲಾಟ್. ಆ್ಯಂಡ್ ಥ್ಯಾಂಕ್ಸ್ ಫಾರ್ ಸಪೋರ್ಟಿಂಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್. ಟೇಕ್ ಕೇರ್.